ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಕ್ಲಾಸ್ ಕೋಚ್ ಕೊಡಿಸುವಾಗ ಕಾಣೋದು ಇಲ್ಲಿ ಇನ್ನೂ ಕೆಲವೊಂದು ವರದಿಗಳು ಬಂದಿದ್ದಾವ. ಕೆಲವೊಂದು ಹಾಸ್ಟೆಲ್ಗಳಲ್ಲೇ SC ಮಕ್ಕಳು ರಾತ್ರಿ ಇರುವುದಲ್ಲೆಲ್ಲ ಗಾಯಬ ಆಗಿರ್ತಾರಂತ. ಯಾಕೆ ಗಾಯಬ ಆಗ್ತಾರೆ? ಅದು ಅವ್ರ ತಂದೆ ಕಲಿಸೋ ಇಚ್ಛೆ ಇಲ್ಲ ಅಥವಾ ಇವರು ಕಲಿಸ್ತಾ ಇಲ್ಲ, ಎಲ್ಲೂ ಅಷ್ಟೇ ಇಲ್ಲೇ ಪ್ರಶ್ನೆ ಮಾಡುವಂಥದ್ದು. ಅದೇ ನೋಡ್ರಿ, ದೆಹಲಿಯಲ್ಲೇ ಮತ್ತು ಪಂಜಾಬದಲ್ಲಿ ಇವತ್ತು ಮಕ್ಕಳು ಹೋಗ್ತಾ ಇದ್ದಾರೆ ರೀ, ಸರ್ಕಾರ ಶಾಲೆ ಹೋಗ್ತಾ ಇದ್ದಾರೆ. ಈಗ ಇವು ಪ್ರೈವೇಟ್ ಶಾಲೆ ಬಿಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಯಾವ ಪ್ರಮಾಣದಲ್ಲಿ ಅವ್ರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರಂತ. ಈ 1,000-2,000 ಕೋಟಿ ಇಟ್ಟಿದ್ದು ಇದು ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಇಡೀ ದೊಡ್ಡ ಬಜೆಟ್ನ ಲೆಕ್ಕ ಹಾಕೊಂಡಾಗ? ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ಜನ ತೆರಿಗೆ ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ ವರ್ಷಕ್ಕೆ 3.5-4 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ಕೊಡ್ತಾ ಇದ್ದಾರೆ ಜನ. ಆ ತೆರಿಗೆ ಎದಕ್ಕೆ ಉಪಯೋಗ ಆಗಬೇಕಪ್ಪ ಅಂದ್ರೆ ಈ ಮಕ್ಕಳ ಎಜುಕೇಷನ್. ಇವರಷ್ಟೇ ಅಲ್ಲ, ಎಲ್ಲ ಮಕ್ಕಳು, ಎಲ್ಲ ಬಡ ಮಕ್ಕಳು ಇವರು ಅಂತೆ SC ಕೊಡೋದ್ರ ಜೊತೆಗೆ ಉಳಿದ ಮಕ್ಕಳು ಕಲಿಬೇಕಲ್ಲೇ. ಅವ್ರಿಗೆಲ್ಲರಿಗೂ ಹಾಸ್ಟೆಲ್ ಸಿಗಬೇಕು, ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಗಬೇಕಾಗ್ತದೆ ಶಿಕ್ಷಕರು ಕೊರತೆ. ಇದು ಹೊಸ ಸ್ಟೈಲ್ ಆಗಿಬಿಟ್ಟದ ನಮ್ಮಲ್ಲೇ. ಏನಪ್ಪ ಅತಿಥಿ ಉಪನ್ಯಾಸಕರು, ಅತಿಥಿ ಮಾಸ್ತರ್ಗಳು, ಅತಿಥಿ ಅವರು 10,000 15,000 ಇಲ್ಲ 10,000 ಕಾಮನ್ನಾಗಿ ಕೊಟ್ಟು ಬಿಡೋದು. ಹೀಗಾಗಿ 10,000ದಲ್ಲಿ ಆ ಶಿಕ್ಷಕರ ಬದುಕಾಗ್ತದೇನೋ. ಮತ್ತು 10,000ದಾಗ ಎಷ್ಟು ವರ್ಷ ದುಡ್ಕೊಂಡು ಹೋಗುವಂಥದ್ದು ಅಂತ ಶಿಕ್ಷಕರು ಇವರು ಅಪಾಯಿಂಟ್ ಆದ್ರಪ್ಪ 10,000 ಇಲ್ಲ ಆರಂಭದಲ್ಲೇ, ಮುಂದೆ ಹೆಚ್ಚಾಗುವಂಥದ್ದು ಏನದ? ಇದು ಪರ್ಮನೆಂಟು ಇಲ್ಲ. 10 ತಿಂಗಳಾದ ತಕ್ಷಣ ಅವ್ರು ಕಟ್ ಮಾಡಿ ಮನೆ ಕಳಿಸೋದು. ಇದು ಯಾವುದೇ ಪದ್ಧತಿ? ನಿಜವಾಗಿಯೂ ದೇಶದ ಸಂಪನ್ಮೂಲ ತಯಾರಾಗೋದು, ಸಂಪತ್ತು ತಯಾರಾಗೋದು ಈ ಶಿಕ್ಷಣದಿಂದ. ಆದರೆ ಶಿಕ್ಷಕರು ಇಲ್ಲಿ ಬೆಲೆನೇ ಇಲ್ಲ. ಯಾವ ಸಂಪತ್ತನ್ನು ತಯಾರು ಮಾಡ್ತಾರೆ? ಜೀವಿಗಳಲ್ಲಿ ಇವರೆಲ್ಲ ನಮ್ಮೆಲ್ಲ ಮಕ್ಕಳು ಶಿಕ್ಷಣ ಸಿಕ್ಕರೆ ಆಟೋಮೆಟಿಕ್ಕಾಗಿ ಅವರೆಲ್ಲರೂ ಈ ದೇಶದ ಸಂಪತ್ತಾಗೋದಿಲ್ಲ ರೀ. ಆ ಸಂಪತ್ತನ್ನು ನೀವು ಯಾವುದೇ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು. ಅದು ಉಪಯೋಗ ಆಯ್ಕೆ ಆಗ್ತದೆ ಶಿಕ್ಷಣ. SC ಸ್ಪೆಸಿಫಿಕ್ ದುಡ್ಡಿಟ್ಟು ಅಲ್ಲಿ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಜೋರ್ದಾರ ಆಗ್ಯದ. ಸುಮ್ಮನೆ ಯಾವುದೋ ಒಂದು 10 ಮಕ್ಕಳ ಹೆಸರು ಹಾಕ್ಕೊಳ್ಳೋದು, ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರ ಹೆಸರುಗಳು ಖರ್ಚಾಗ್ತಾ ಹೋಗೋದು. ಕೆಲವೊಂದು ನಕಲಿ ಫಲಾನುಭವಿಗಳು ಇರ್ತಾರೆ, ಅವ್ರ ಉದ್ಯೋಗ ಅದ ರೀ. ಈಗ ನೋಡಿರಲ್ಲ ನೀವು ಮನೆರೇಗಾದಾಗ ಅಥವಾ ನರೇಗಾದಾಗ ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಮನುಷ್ಯನ ಕೆಲಸ ಮಾಡೋದನ್ನು ಯಾವುದೋ ಯಂತ್ರಗಳಿಂದ ಮತ್ತೊಂದರಿಂದ ಮಾಡಿಸ್ಕೊಂಡ ಅಲ್ಲಿ ಹೆಂಗೆ ಹೊಡಿತಾರೆ, 10 ಮಂದಿ ಹೆಸರು ತೋರಿಸೋದು, ಒಂದು 2 ಕಡೆ ದುಡಿಸ್ಕೊಂಡ್ಬಿಡುವಂಥದ್ದು. ಅಲ್ಲಿ ಹಂಗೆ ಇಲ್ಲೂ ಹಂಗೆ ರೀ, ಶಾಲೆಗಳಲ್ಲಿ ಮಾಸ್ತರ್ಗಳನ್ನು ತೋರಿಸೋದು, ಹೊಡೆಯೋದು ಮಾಡೋದು. ಆನ್ಲೈನ್ ಮೇಲೆ ಇದ್ದರೂ ಸಹಿತ ಗುರುಗಳನ್ನ ನೇಮಿಸೋರು. ಅದು ಎಂಥ ಗುರುಗಳಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರು. ಅವ್ರಂತೆ ಅಲ್ಲಿ ಇರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ 10,000ದಾಗ ಅವ್ರ ಬದುಕು ನಡಿಬೇಕಲ್ರಿ. ಅಂದಾಗ ಈ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಇವರು ಕೊರತೆ ಅಂದರೆ ಭಾಳಷ್ಟು. ಹೀಗಾಗಿ ಆ ಮಕ್ಕಳ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 30 ಶಿಕ್ಷಕ ಬೇಕು ನಮ್ಮಲ್ಲಿ. ಎಲ್ಲರೇನು ನಮ್ಮಲ್ಲಿ ಶಿಕ್ಷಕರ ರೀತಿಯಾಗಿ. ಯಾಕಪ್ಪ ಅಂತಂದ್ರೆ ಶಿಕ್ಷಣನ ನಮ್ಗೆ ಒಂದು ದಾರಿ. ಹೀಗಾಗಿ ಇವತ್ತೇನು ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ನಮ್ಮ ಸಿದ್ದು ಅವರು ಅಥವಾ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಇವತ್ತೇನು ತಮ್ಮ ಒಂದು ಏನೋ ರಿಪೋರ್ಟ್ಗಳನ್ನ ನೋಡಿ ಹೇಳ್ತಾ ಇದ್ದಾರೆ. ಇದನ್ನು ಕಡ್ಡಾಯವಾಗಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಬರೀ ಮೇಲಾಧಿಕಾರಿನ ಬೆದರಿಸಿದ್ರಲ್ಲ, ಅವ್ರು ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಮೇಲಾಧಿಕಾರಿಗಳು ಅವರೇ ಇದ್ದಾರೆ ರೀ. ಅಲ್ಲಿಯ ಶಿಕ್ಷಣಾಧಿಕಾರಿಗಳು ಅವರು ಸಹಿತ ದುಡ್ಡು ತೊಗೊಂಡು ನಡೆ ಹುಡುಗರು ಬರಲಿ ಬಿಡಲಿ, ಅವ್ರು ಕರೀಲಿ ಬಿಡಲಿ, ಎಲ್ಲರೂ ತೋರಿಸ್ತಾರೆ, ರೆಕಾರ್ಡ್ ತೋರಿಸ್ತಾರೆ. ಎಲ್ಲ ಕಾಗದ ಮೇಲಣ ಒಮ್ಮೆ ಇದು ಸರ್ವೆ ಆಗಲೇಬೇಕಾಗಿದೆ. SC ಹಿಂಗಾದ್ರೆ ಉಳಿದು ಆ ರೀತಿ ಅದ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮೊದಲಿಗೆ ಇಲ್ಲಿ ಏನಪ್ಪ ಅಂದ್ರೆ ಭ್ರಷ್ಟ ವ್ಯವಸ್ಥೆನ ಕಿತ್ತಾಗೋದಕ್ಕೆ ಸಿದ್ದರಾಮಯ್ಯನವರು ಕಠೋರವಾದ ಒಂದು ನಿರ್ಧಾರ ತೆಗೆದುಕೊಂಡ. ಕೆಲವೊಂದು ಈ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥದ್ದು, ಅಧಿಕಾರಿಗಳನ್ನ ಮನೆಗೆ ಕಳಿಸುವಂಥದ್ದು ಆದ್ರೆ ಬದಲಾಗ್ಬೋದು. ಜೊತೆಗೆ ಇಲ್ಲಿ ಶಿಕ್ಷಕರ ಕೊರತೆ ಸಾಕಷ್ಟು. ಈಗಾಗಲೇ ಹೇಳಿದೆ ನಿಮಗೆ ಎಷ್ಟು ಶಿಕ್ಷಕರ ಕೊರತೆ ಇದೆ ಅಂತಂದ್ರೆ ಸರ್ಕಾರಿ ಶಾಲೆಗಳು ಬರೀ ಇವೆಲ್ಲ ಈ ಅತಿಥಿ ಮಾಸ್ತರ್ಗಳನ್ನ ತೆಗೆದುಕೊಂಡ, ಗುರುಗಳನ್ನ ತೆಗೆದುಕೊಂಡ, ಅದು ಗುರುಮಾತೆಯನ್ನು ತೆಗೆದುಕೊಂಡ ಅವ್ರ ಬದುಕ ಗಟ್ಟಿಲ್ಲ. ಈಗ ಅವರು ಸರಿಯಾಗಿ ಕಲಿಸೋದೇ ಇಲ್ಲ. ಇಲ್ಲಿ ಪ್ರೈವೇಟ್ದಲ್ಲೂ ಹಂಗಾಗ್ಯದ. ಪ್ರೈವೇಟ್ದಲ್ಲೇ ಸ್ಕೂಲ್ಗಳು ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ, ಮ್ಯಾನೇಜ್ಮೆಂಟ್ ಇರ್ತದೆ. ಆದರೆ ಅವ್ರು ಪೇಮೆಂಟ್ ನೋಡಿ ಕೇಳಿದಾಗ 5,000 10,000 ಮತ್ತೇನೋ ಒಂದೇನೋ ಭಾಳ ಮ್ಯಾಥ್ಸಿಗೆ ಒಂದು 10,000 ತನಕ ಕೊಡ್ಬೋದು. ಉಳಿದು ಯಾವ ಸಬ್ಜೆಕ್ಟ್ಗೂ 10,000ವರೆಗೆ ಪೇಮೆಂಟ್ ಮಾಡೋದಿಲ್ಲ. ಅವ್ರು ಪರ್ಮನೆಂಟ್ ಬದುಕಿಲ್ಲ ಅಂದಾಗ ಅವ್ರು ಏನು ಕಲಿಸ್ಬೇಕು? ಮತ್ತು ಟ್ಯೂಷನ್ ಹಾವಳಿ ಒಂದಿದ್ರೊಳಗೆ. ಹೀಗಾಗಿ ಯಾವುದೇ ದೇಶದ ಮೂಲ ಸಂಪತ್ತ ಅದಕ್ಕೆ ನಮ್ಮ ಲಕ್ಷ್ಯ ಇಲ್ಲರಿ.
ನಮ್ಮ ಡೆವಲಪ್ ಆಗ್ತಾ ಇಲ್ಲ, ಗುಣಮಟ್ಟ ಬರ್ತಾ ಇಲ್ಲ, ಅದು ಗುಣಮಟ್ಟ ಹೆಂಗೆ ಬರ್ತದೆ? ನೀವು ಎಲ್ಲ ಫೆಸಿಲಿಟಿ ಕೊಟ್ಟು ಈಗ ನೋಡಿ ದುಡ್ಡು ಕೊಟ್ಟು ಆಗಿಲ್ಲ ಅಂದ್ರೆ